ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ರೆಲ್ಲರೂ? ಬಂಧುಗಳೇ, ಪಾಕಿಸ್ತಾನದ ಜೈಲಿನಲ್ಲಿ ಭಾರತೀಯ ನಾಗರಿಕರು ಎಷ್ಟು ಜನ ಇದ್ದಾರೆ ಗೊತ್ತಾ? ಈ ಪಟ್ಟಿಯನ್ನು ನೋಡಿದ್ರೆ ನೀವು ಶಾಕ್ ಆಗೋದಂತೂ ಗ್ಯಾರಂಟಿ. ಎಲ್ಲವನ್ನ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ಬಂಧುಗಳೇ. ಭಾರತ ಮತ್ತು ಪಾಕಿಸ್ತಾನ ತಮ್ಮ ರಾಜತಾಂತ್ರಿಕ ಶಿಷ್ಟಾಚಾರಗಳನ್ನು ಅನುಸರಿಸುತ್ತಾ ತಮ್ಮ ದೇಶದಲ್ಲಿ ಬಂಧಿತರಾಗಿರುವ ಕೈದಿಗಳ ಪಟ್ಟಿಯನ್ನು ಹಂಚಿಕೊಂಡಿವೆ. ಪ್ರತಿ 6 ತಿಂಗಳಿಗೊಮ್ಮೆ ಹಂಚಿಕೊಳ್ಳಲಾಗುವ ಈ ಪಟ್ಟಿಯಲ್ಲಿ ಪರಸ್ಪರ ಬಂಧನದಲ್ಲಿರುವ ನಾಗರಿಕರ ಬಗ್ಗೆ ಮಾಹಿತಿ ಇರುತ್ತದೆ. ಈ ಪಟ್ಟಿಯನ್ನು ನವದೆಹಲಿ ಮತ್ತು ಇಸ್ಲಾಮಾಬಾದ್ನಲ್ಲಿ ಸ್ಥಾಪಿಸಲಾದ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಎರಡೂ ದೇಶಗಳ ನಡುವಿನ ವಿನಿಮಯ ಮಾಡಿಕೊಳ್ಳಲಾಗುತ್ತೆ. ಹೌದು, ಮೇ 2008ರಲ್ಲಿ 2 ನೆರೆಯ ರಾಷ್ಟ್ರಗಳ ನಡುವೆ ಸಹಿ ಹಾಕಲಾದ ಕಾನ್ಸುಲರ್ ಪ್ರವೇಶ ಒಪ್ಪಂದದ ನಿಯಮಗಳ ಅಡಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಮಾಹಿತಿಯನ್ನು ಹಂಚಿಕೊಳ್ಳುವುದು ಅತ್ಯಂತ ಪ್ರಮುಖ ಕಾರ್ಯಗಳಲ್ಲಿ ಒಂದಾಗಿದೆ. ಹಾಗಿದ್ರೆ ಮೊದಲಿಗೆ ಭಾರತದ ಪಟ್ಟಿ ಹೀಗಿದೆ ನೋಡಿ. ಭಾರತವು ತನ್ನ ವಶದಲ್ಲಿರುವ 439 ವ್ಯಕ್ತಿಗಳ ದೀರ್ಘ ಪಟ್ಟಿಯನ್ನು ಹಂಚಿಕೊಂಡಿದೆ. ಅವರು ಪಾಕಿಸ್ತಾನಿ ನಾಗರಿಕರು ಅಥವಾ ಪಾಕಿಸ್ತಾನಿ ಮೂಲದವರೆಂದು ಬಲವಾಗಿ ಶಂಕಿಸಲಾಗಿರುವ ದಾಖಲೆಗಳನ್ನು ಹೊಂದಿದ್ದಾರೆ. ಇದರಲ್ಲಿ ಒಟ್ಟು 386 ನಾಗರಿಕ ಕೈದಿಗಳು ಮತ್ತು 53 ಮೀನುಗಾರರು ಸೇರಿದ್ದಾರೆ. ಹೀಗಾಗಿ ಭಾರತ ಇಸ್ಲಾಮಾಬಾದ್ಗೆ ಪಟ್ಟಿಯನ್ನು ಹಸ್ತಾಂತರ ಮಾಡಿದೆ. ಇನ್ನು ಪಾಕಿಸ್ತಾನದ ಜೈಲಿನಲ್ಲಿ ಭಾರತೀಯರು ಎಷ್ಟಿದ್ದಾರೆ ಗೊತ್ತಾ? ಇತ್ತ ಭಾರತ 188 ಭಾರತೀಯರ ವಿಷಯವನ್ನು ಎತ್ತಿತ್ತು. ಪ್ರತಿ ವರ್ಷ ಜನವರಿ 1 ಮತ್ತು ಜುಲೈ 1ರಂದು ನೋಂದಣಿ ಪತ್ರಗಳ ವಿನಿಮಯ ಸಾಮಾನ್ಯ ಅಭ್ಯಾಸವಾಗಿದೆ. ಆದರೆ ಈ ಬಾರಿ 2 ಸರ್ಕಾರಗಳು ತಮ್ಮ ನಿಲುವುಗಳನ್ನು ದೃಢವಾಗಿ ತಿಳಿಸಿವೆ. ಕಾಣೆಯಾದ ಭಾರತೀಯ ರಕ್ಷಣಾ ಸಿಬ್ಬಂದಿ, ನಾಗರಿಕರು ಮತ್ತು ಮೀನುಗಾರರನ್ನು ತ್ವರಿತವಾಗಿ ಬಿಡುಗಡೆ ಮಾಡಿ ತಾಯ್ನಾಡಿಗೆ ಕಳಿಸುವ ತನ್ನ ದೀರ್ಘಕಾಲದ ಬೇಡಿಕೆಯನ್ನು ಪುನರುಚ್ಚರಿಸಲು ಭಾರತ ಸರ್ಕಾರ ಈ ಸಂದರ್ಭವನ್ನು ಬಳಸಿಕೊಂಡಿದೆ. ಶಿಕ್ಷೆಯನ್ನು ಪೂರ್ಣಗೊಳಿಸಿ ಜೈಲಿನಲ್ಲೇ ಉಳಿದಿರುವ 188 ಭಾರತೀಯ ಮೀನುಗಾರರು ಮತ್ತು ನಾಗರಿಕರನ್ನು ಹಿಂದಿರುಗಿಸುವಂತೆ ನವದೆಹಲಿ ಇಸ್ಲಾಮಾಬಾದ್ಗೆ ನಿರ್ದಿಷ್ಟವಾಗಿ ಕೇಳಿದೆ. ಇದಲ್ಲದೆ ಭಾರತೀಯರೆಂದು ಶಂಕಿಸಲಾಗಿರುವ ಆದರೆ ಇನ್ನೂ ಅಧಿಕೃತ ಕಾನ್ಸುಲರ್ ಪ್ರವೇಶವನ್ನು ಪಡೆದ 13 ನಾಗರಿಕ ಕೈದಿಗಳಿಗೆ ತಕ್ಷಣ ಕಾನ್ಸುಲರ್ ಪ್ರವೇಶವನ್ನು ಭಾರತೀಯ ರಾಜತಾಂತ್ರಿಕರು ಒತ್ತಾಯಿಸಿದ್ದಾರೆ. ಕಾನೂನುಬದ್ಧವಾಗಿ ಬಿಡುಗಡೆಯಾಗುವವರೆಗೆ ಎಲ್ಲ ಭಾರತೀಯ ಕೈದಿಗಳ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಪಾಕಿಸ್ತಾನ ಖಾತರಿಪಡಿಸಿಕೊಳ್ಳಬೇಕು ಹೀಗೆಂದು ಭಾರತೀಯ ಆಡಳಿತವು ಒತ್ತಿ ಹೇಳಿದೆ. ಹಾಗಿದ್ರೆ ರಾಜತಾಂತ್ರಿಕ ಕಾರ್ಯಾಚರಣೆ ಹೇಗಿರುತ್ತೆ ಗೊತ್ತಾ? ಈ ಮಧ್ಯ ವರ್ಷದ ರಾಜತಾಂತ್ರಿಕ ಕಾರ್ಯಾಚರಣೆಯು 2 ದೇಶಗಳ ನಡುವಿನ ಗಡಿಗಳಲ್ಲಿ ಬಂಧಿಸಲ್ಪಟ್ಟ ವಿದೇಶಿ ಪ್ರಜೆಗಳ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಒದಗಿಸುತ್ತದೆ. ನವದೆಹಲಿಯಲ್ಲಿರುವ ವಿದೇಶಾಂಗ ಸಚಿವಾಲಯದ ಅಧಿಕೃತ ಹೇಳಿಕೆಗಳ ಪ್ರಕಾರ ಈ ವಿನಿಮಯವು 2 ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧಗಳಲ್ಲಿ ಒಂದು ಮುಖ್ಯ ಅಂಶವಾಗಿದೆ. ಈ ಪ್ರಕ್ರಿಯೆ ಕೈದಿಗಳ ಕುಟುಂಬಗಳಿಗೆ ಸಹಾಯವಾಗುತ್ತದೆ ಮತ್ತು 2 ದೇಶಗಳ ನಡುವಿನ ಮಾನವೀಯ ಸಹಕಾರವನ್ನು ಉತ್ತೇಜಿಸುತ್ತದೆ. ಆದರೆ ಭಾರತ ಪಾಕಿಸ್ತಾನದಲ್ಲಿ ಬಂಧಿತರಾಗಿರುವ ತನ್ನ ನಾಗರಿಕರ ಬಿಡುಗಡೆಗೆ ಒತ್ತಾಯಿಸುತ್ತದೆ. ಈ ವಿನಿಮಯವು 2 ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧಗಳಲ್ಲಿ ಒಂದು ವಿನಿಮಯ ಕಾರ್ಯವಾಗಿದೆ. ಈ ಕೈದಿಗಳ ಹಕ್ಕುಗಳನ್ನು ರಕ್ಷಿಸುವ ಮತ್ತು ಅವರ ಕುಟುಂಬಗಳಿಗೆ ಮಾಹಿತಿ ನೀಡುವಲ್ಲಿ ಸಹಕಾರಿಯಾಗುತ್ತದೆ. ಪ್ರಸ್ತುತ 2 ದೇಶಗಳು ತಮ್ಮ ನಿಲುವುಗಳನ್ನು ದೃಢವಾಗಿ ತಿಳಿಸುತ್ತಿದೆ. ಭಾರತವು ತನ್ನ ನಾಗರಿಕ ಬಿಡುಗಡೆಗೆ ಒತ್ತಾಯಿಸುತ್ತಿದ್ದರೆ ಪಾಕಿಸ್ತಾನವು ತನ್ನ ನಾಗರಿಕರ ಬಗ್ಗೆ ಮಾಹಿತಿ ಕೋರುತ್ತಿದೆ. ಈ ಪ್ರಕ್ರಿಯೆಯು ಮುಂದುವರಿಯುತ್ತಲೇ ಇದೆ. ಅದೇನೇ ಇರಲಿ ಬಂಧುಗಳೇ, 2 ದೇಶದ ನಾಗರಿಕರು ಆಯಾ ದೇಶವನ್ನು ಸೇರಬೇಕು. ಕಾನೂನು ರೀತಿಯಲ್ಲಿ ಅವರನ್ನು ಸುರಕ್ಷಿತವಾಗಿ ತಲುಪಿಸೋದು ಆಯಾ ದೇಶದ ಹೊಣೆಯಾಗಿದೆ.